ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಅಶ್ವಿನಿ ಗೌಡ ವರ್ಸಸ್ ಕಾವ್ಯ ಶೈವ. ಅಶ್ವಿನಿ ಗೌಡಗೆ ಕಾವ್ಯ ನಾಯಿ ಅಂತ ಅಂದ್ಲ. ಯಾವತ್ತಿದ್ರು ನಾಯಿ ಬಾಲ ಡೊಂಕೆನೆ, ಇವಮ್ಮ ಚೇಂಜ್ ಆಗೋದಿಲ್ಲ ಬಿಡು ಅಂತ ಹೇಳಿ ಕಾವ್ಯ ಅಶ್ವಿನಿ ಗೌಡ ಹೇಳಿದ್ಯಾಕೆ? ಆಟದಲ್ಲಿ ಸೋತಂತಹ ಸ್ಪಂದನಾ ಟೀಮ್, ಸ್ಪಂದನ ಈ ವಾರ ಎಲಿಮಿನೇಟ್ ಆಗಿ ಮನೆಗೆ ಹೋಗೋದು ಗ್ಯಾರಂಟಿನ? ಅಷ್ಟಕ್ಕೂ ಈ ಆಟದಲ್ಲಿ ಕಾವ್ಯ ಅಶ್ವಿನಿ ಗೌಡಗೆ ಜಗಳ ಹತ್ಕೊಂಡಿದ್ಯಾಕೆ? ಸ್ಪಂದನ ಸೋಲು ಕಾಣ್ಲಿಕ್ಕೆ ಕಾರಣ ಏನು? ಅಶ್ವಿನಿಗೆ ಯಮ್ಮ ಯಮ್ಮ ಅಂತ ಹೇಳಿ ಪದ ಬಳಸಿದ್ರೆ ಯಾಕೆ ಇರಿಟೇಟ್ ಆಗುತ್ತೆ? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ವೀಕ್ಷಕರೇ, ನೀವು ಈ ಸೀಸನ್ ಆರಂಭದಿಂದಲೂ ಅಶ್ವಿನಿ ಗೌಡನ ನೀವು ಗಮನಿಸ್ತಾನೆ ಬಂದಿದ್ದೀರಿ. ಅವ್ರಿಗೆ ಏನ್ ಬೇಕಾದ್ರೂ ಅಂದ್ರೂ ಸಹಿಸ್ಕೊಂಡ್ಬಿಡ್ತಾರೆ. ಆದ್ರೆ ಅವಮ್ಮ, ಇವಮ್ಮ, ಹೋಗಮ್ಮ ಹಿಂಗೆಲ್ಲ ಅಂದ್ಬಿಟ್ರೆ ಅಶ್ವಿನಿ ಗೌಡಗೆ ತಡ್ಕೊಳಕ್ ಆಗೋದೇ ಇಲ್ಲ. ಅವ್ರು ಫುಲ್ ಬ್ಲಾಸ್ಟ್ ಆಗ್ಬಿಡ್ತಾರೆ. ಕೆಲವರಿಗೆ ಏನಂತಂದ್ರೆ ಅವ್ರೊಂದ್ ಸ್ವಲ್ಪ ಮನೆಯಲ್ಲಿರೋರನ್ನ ಕಂಪೇರ್ ಮಾಡ್ಕೊಂಡ್ರೆ ಏಜ್ಡ್ ಪರ್ಸನ್, ಏಜ್ಡ್ ಅಂತಂದ್ರೆ ಅವ್ರಿಗೆ ಹತ್ತತ್ರ ಒಂದ್ 45-50 ಆಸುಪಾಸಿನಲ್ಲಿ ಇದ್ದಾರೆ ಅವರು. ಸೊ ಹೀಗಾಗಿ ಎಲ್ರು ಏನಂತಾರಂತಂದ್ರೆ ಅವ್ರನ್ನ ಒಂದ್ ಸ್ವಲ್ಪ ತಾಯಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೋ ಅಥವಾ ಬೈಲಿಕ್ಕೆ ಆ ಪದವನ್ನ ಬಳಕೆ ಮಾಡ್ತಾರೋ ಅನ್ನೋದನ್ನ ನಾವು ಕಂಟೆಸ್ಟೆಂಟ್ ಗಳಿಂದಾನೇ ತಿಳ್ಕೊಳ್ಬೇಕಾಗತ್ತೆ. ಸ್ವಲ್ಪ ಯಾವಾಗ್ಲಾದ್ರೂ ಅವ್ರ ಬಗ್ಗೆ ಸಿಟ್ಟು ಬಂದಾಗ ಹೋಗಮ್ಮ, ಆಯಮ್ಮ, ಇವಮ್ಮ ಈ ರೀತಿಯಾಗಿ ಪದವನ್ನ ಬಳಸ್ಬಿಡ್ತಾರೆ. ಆಗ ಕಂಪ್ಲೀಟ್ ಟ್ರಿಗರ್ ಆಗುವಂತಹ, ಬ್ಲಾಸ್ಟ್ ಆಗ್ಬಿಡುವಂತಹ ಅಶ್ವಿನಿ ಗೌಡಗೆ ಆ ವರ್ಡ್ ಕೇಳಿದ ತಕ್ಷಣ ಅವ್ರಿಗೆ ಫುಲ್ ಸಿಟ್ಟು ಬಂದ್ಬಿಡತ್ತೆ. ಅವಾಗ ಕಂಪ್ಲೀಟ್ ಬೇರೆ ವರ್ಷನ್ನೇ ತಿರ್ಕೊಂಡ್ ಬಿಡ್ತಾರ ಅವ್ರು. ಅಶ್ವಿನಿ ಗೌಡ ಫುಲ್ ಬ್ಲಾಸ್ಟ್ ಆಗಿ ಬಾಯ್ ಬಂದಂಗ್ ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ಅವ್ರನ್ನ ಟ್ರಿಗರ್ ಮಾಡುವಂತ ಪಾಯಿಂಟ್ ಅಂತಂದ್ರೇನೆ ಆವಮ್ಮ, ಈವಮ್ಮ, ಆವಮ್ಮ, ಹೋಗಮ್ಮ ಈ ಮಾತ್ ಹೇಳ್ಬಿಟ್ರೆ ಅಶ್ವಿನಿ ಗೌಡಗ್ ಆಗೋದೇ ಇಲ್ಲ. ಸೊ ಅದನ್ನೇ ವೀಕ್ನೆಸ್ ಪಾಯಿಂಟ್ ಆಗಿ ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಗಳು, ಹಲವು ಕಂಟೆಸ್ಟೆಂಟ್ಗಳು ಅದನ್ನ ಬಳಸ್ಕೊಂಡಿದ್ದಾರೆ. ರಜತ್ ಬಳಸಿದ್ದಾರೆ, ಗಿಲ್ಲಿ ನಟ ಬಳಸಿದ್ದಾರೆ, ಮತ್ತೆ ಉಳಿದಂತ ಕಂಟೆಸ್ಟೆಂಟ್ಗಳು ಕೂಡ ಬಳಸಿದ್ದಾರೆ. ಈಗ ಕಾವ್ಯ ಶೈವನು ಕೂಡ ಹೋಗಮ್ಮ ಅಂತ ಹೇಳಿ ಅವರು ಯೂಸ್ ಮಾಡಿರೋ ಕಾರಣಕ್ಕಾಗಿ ಅಶ್ವಿನಿ ಗೌಡಕ್ಕೆ ಟ್ರಿಗರ್ ಆಗಿ ಈಗ ಅಶ್ವಿನಿ ಗೌಡ ಮತ್ತೆ ಕಾವ್ಯ ನಡುವೆ ಒಂದು ಜಗಳ ಆಗ್ತಿದೆ. ಸೊ ಈ ಜಗಳ ಏನಕ್ಕಾಯ್ತು ಅನ್ನೋದನ್ನ ನೋಡೋಣ. ನೋಡಿ, ನಿನ್ನೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಏನು ಅಂತಂತಂದ್ರೆ, ರಾಶಿಕಾ ಕ್ಯಾಪ್ಟನ್ ಆಗಿರುವಂತ ರಾಶಿಕಾ ಈಗ ನೆಕ್ಸ್ಟ್ ಸರದಿ ಯಾರನ್ನ ಸೇವ್ ಮಾಡ್ಬೇಕು, ಯಾರನ್ನ ನಾಮಿನೇಟ್ ಮಾಡ್ಬೇಕು ಅನ್ನೋ ಒಂದು ಸುತ್ತು ಬರುತ್ತೆ. ಆಗ ರಾಶಿಕಾ ಆಯ್ಕೆ ಮಾಡ್ಕೊಂಡಿದ್ದು ಅಶ್ವಿನಿ ಗೌಡನ ಸೇವ್ ಮಾಡ್ತಾರೆ, ಸ್ಪಂದನಾನ ಅವರು ನಾಮಿನೇಟ್ ಮಾಡ್ತಾರೆ. ಸೊ ಈ ಒಂದು ಚಟುವಟಿಕೆಯಲ್ಲಿ ರಕ್ಷಿತಾ ಮತ್ತೆ ಧ್ರುವಂತ್ ಅವರು ಕೂಡ ಅವ್ರಿಗೂ ಕೂಡ ಇದರಲ್ಲಿ ಒಂದು ಚಟುವಟಿಕೆಯ ಪಾಲು ಇತ್ತು. ಹೇಗೆ ಅಂತಂದ್ರೆ, ಈ ರಾಶಿಕಾ ಯಾರನ್ನ ಗೆಸ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಬಿಗ್ ಬಾಸ್ ಇವ್ರಿಬ್ರಿಗೂ ಕೂಡ ಗೆಸ್ ಮಾಡ್ಲಿಕ್ಕೆ ಕೊಟ್ಟಿದ್ರು. ಏನಾದ್ರೂ ಇವರು ಸರಿಯಾಗಿ ಗೆಸ್ ಮಾಡಿದ್ದೇ ಆಗಿದ್ರೆ ಇವ್ರಿಗೇನೋ ಒಂದು ಬಹುಮಾನ ರೂಪದಲ್ಲಿ ಏನಾದ್ರೂ ಕೊಡ್ತಿದ್ರೇನೋ. ಬಟ್ ಏನಂತಂದ್ರೆ, ರಕ್ಷಿತಾ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರು ಅವ್ರು. ಫಸ್ಟ್ಗೆ ಸೇವ್ ಅಂತ ಮಾಡಿದ್ರೆ ಅಶ್ವಿನಿನ ಮಾಡ್ತಾರೆ, ನಾಮಿನೇಟ್ ಅಂತ ಮಾಡಿದ್ರೆ ಸ್ಪಂದನಾನ ಮಾಡಬಹುದು ಅಂತ ಹೇಳ್ತಾರೆ. ಮತ್ತೆ ಆಮೇಲೆ ಈ ಧ್ರುವಂತ್ ಅವರ ಮಾತಿಗೆ ಮ್ಯಾನುಪ್ಯುಲೇಟ್ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಗಿಲ್ಲಿನ ನಾಮಿನೇಟ್ ಮಾಡ್ಬೋದು ಅಂತ ಹೇಳಿ ಅವ್ರದ್ದು ವರ್ಷನ್ ಚೇಂಜ್ ಆಗುತ್ತೆ, ಅವರು ಚೇಂಜ್ ಆಗ್ತಾರೆ. ತದನಂತರ ಏನು ಧ್ರುವಂತ್ ಹೇಳ್ತಾರಲ್ಲ ಆ ಮಾತಿಗೆ ಅವರು ಬದ್ಧರಾಗಿ ನಿಂತ್ಕೊಂಡ್ಬಿಡ್ತಾರೆ. ರಾಶಿಕಾ ಅಶ್ವಿನಿ ಗೌಡಳನ್ನ ಸೇವ್ ಮಾಡ್ತಾರೆ, ಮತ್ತೆ ಸ್ಪಂದನಾನ ನಾಮಿನೇಟ್ ಮಾಡ್ತಾರೆ. ಇವರಿಬ್ಬರ ಜೊತೆಗೆ ಯಾರು ಆಟ ಆಡ್ಬೇಕು ಅನ್ನೋದನ್ನ ರಕ್ಷಿತಾ ಮತ್ತೆ ಧ್ರುವಂತ್ ಇವರಿಬ್ರು ತೀರ್ಮಾನ ಮಾಡಿ ಕಂಟೆಸ್ಟೆಂಟ್ ಗಳನ್ನ ಹಾಕ್ತಾರೆ. ಅವ್ರ ಜೊತೆ ಯಾರು ಆಟ ಆಡಿ ಆಟವನ್ನ ಗೆಲ್ಬೇಕು ಅನ್ನೋದನ್ನ ಸೊ ಇವ್ರು ಡಿಸೈಡ್ ಮಾಡಿರ್ತಾರೆ. ಅದರಂತೆಯೇ ಇಲ್ಲಿ ಕಾವ್ಯನ ಸ್ಪಂದನಾನ್ ಟೀಮ್ಗೆ ಹಾಕಿರ್ತಾರೆ. ಮತ್ತೆ ಉಳಿದಂತೆ ಯಾರೆಲ್ಲ ಸ್ಟ್ರಾಂಗ್ ಇದ್ರು ನೋಡಿ, ಕೆಲವರನ್ನ ಅಶ್ವಿನಿ ಗೌಡ ಟೀಮ್ಗೆ ಹಾಕಿದ್ರು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ಪಂದನಾ ಟೀಮ್ ಸೋತಂಗೆ ಕಾಣಿಸ್ತಾ ಇದೆ ಆಟದಲ್ಲಿ. ಕಾವ್ಯನು ಕೂಡ ಸ್ಪಂದನಾ ಟೀಮ್ ನಲ್ಲಿ ಇರೋದನ್ನ ನೀವು ನೋಡ್ಬೋದು. ಆದ್ರೆ ಇಲ್ಲಿ ಅಶ್ವಿನಿ ಗೌಡಳ ಒಂದು ಸ್ಟ್ರಾಟಜಿನ ನೀವು ಗಮನಿಸಿ. ಇವಳು ಚೈತ್ರ ವಿಚಾರದಲ್ಲೂ ಹಾಗೆ ಆಡಿದ್ರು, ಹಾಗೆ ಕಾವ್ಯ ವಿಚಾರದಲ್ಲೂ ಹಾಗೆ ಆಡಿದ್ರು. ಹೇಗೆ ಅಂತಂದ್ರೆ, ಆ ಕಂಟೆಸ್ಟೆಂಟ್ ಅನ್ನ ಕಂಪ್ಲೀಟ್ ನೆಲಕ್ಕೆ ಬೀಳಿಸಿ ಮಲಗಿಸ್ಬಿಡೋದು. ಅವ್ರ ಮೇಲೆ ಇವ್ರು ಹತ್ತಿ ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಎದ್ದೊಳಕ್ಕೂ ಆಗೋದಿಲ್ಲ, ಮಿಸ್ಗಾಡಕ್ಕೂ ಕೂಡ ಆಗೋದಿಲ್ಲ. ಅವ್ರನ್ನ ಏನಂತಾರೆ, ಬೀಳಿಸಿ ಅವ್ರಿಗೆ ಹೆಂಗೋ ಅವರಿಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ರೀತಿ ಅವ್ರ ಮೇಲೆ ಗಟ್ಟಿಯಾಗಿ ಕುತ್ಕೊಂಡು ಕೈ ಕಾಲೆಲ್ಲ ಹಿಡ್ಕೊಂಡು ಕುಂತು ಬಿಡ್ತಾರೆ ಅವರು. ಸೊ ಆಗ ಅವ್ರನ್ನ ಎಷ್ಟಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬಿಡ್ತಾರೆ ಆ ತರ ಕೂರಿಸಿ. ಸೊ ಆಗ ಗೇಮ್ ಗಳನ್ನ ವಿನ್ ಆಗಿದ್ದನ್ನ ನೋಡಿದ್ರಿ ಚೈತ್ರ ವಿಚಾರದಲ್ಲೂ. ಸೊ ಹಾಗೆ ಕಾವ್ಯ ವಿಚಾರದಲ್ಲೂ ಹಾಗೆ ಮಾಡ್ತಾರೆ.
ಫ್ರಸ್ಟ್ರೇಟ್ ಆಗಿರುವಂತಹ ಕಾವ್ಯ ಅವಮ್ಮ ಬರೀ ಮೋಸಾನೇ ಮಾಡಿದ್ಲು ಅಂತ ಹೇಳ್ತಾರೆ. ಸೊ ಈ ವಿಚಾರಕ್ಕಷ್ಟೇನಾ ಅಥವಾ ಗೇಮ್ ಅಲ್ಲಿ ಇನ್ನು ಏನಾದ್ರೂ ನಡೀತಾ ಅನ್ನೋದನ್ನ ನಾವ್ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಸೊ ಆ ಒಮ್ಮನ್ ಬರೇ ಮೋಸಾನೇ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ಒಮ್ಮಂದು ಮೋಸಾನೇ ಅಂದಿದ ತಕ್ಷಣ ಟ್ರಿಗರ್ ಆಗಿರುವಂತ ಅಶ್ವಿನಿ ಗೌಡ, ನಾನೇನ್ ಮೋಸ ಮಾಡ್ದೆ, ನಿಮ್ಮ ಅಮ್ಮಂಗ್ ಹೋಗಿ ಹೇಳ್ಕೊ ಹೋಗ ಅವಮ್ಮ ಅಂತ ಹೇಳಿ ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಅಮ್ಮ ಅಂದಿದ್ದ ಮಾತು ಅವ್ರಿಗೆ ತಗೊಳಕ್ ಆಗ್ಲಿಲ್ಲ. ಇನ್ನೊಂದು ಕಡೆಗೆ ನಾನೇನು ಮೋಸ ಮಾಡಿದೀನಿ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಇಲ್ಲಿ ಕಾವ್ಯ ಏನು ಉತ್ತರ ಕೊಟ್ಲು ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಕಾವ್ಯ ವಿಚಾರವಾಗಿ ಕೂಡ ಅಶ್ವಿನಿ ಹೇಳ್ತಾರೆ, ಇವರೇ ನೆಟ್ಗಾಡ್ಕೊಂಡ್ ಬಂದಿದ್ದಾರೆ, ಇವರು ಕೂಡ ಮೋಸ ಮಾಡ್ಕೊಂಡೇ ಬಂದಿರೋದು ಅಂತಾನು ಕೂಡ ಅಶ್ವಿನಿ ಗೌಡ ತಿರುಗೇಟನ್ನ ಕೊಡ್ತಾರೆ. ಸೊ ಈಗ ಜುಗಲ್ಬಂದಿ ಆಗಿರೋದು ಈ ಕಾವ್ಯ ಮತ್ತೆ ಅಶ್ವಿನಿ ಗೌಡ ನಡುವೆ ಒಂದು ದೊಡ್ಡ ಜಗಳ ಆಗಿದೆ, ಅವಮ್ಮ ಈವಮ್ಮ ಅನ್ನೋ ಮಟ್ಟಿಗೆ. ತದನಂತರ ಕಾವ್ಯನು ಕೂಡ ನಾಲಿಗೆ ಹರಿಬಿಟ್ಟಿದ್ದಾರೆ ಈ ಅಶ್ವಿನಿ ಗೌಡ ವಿಚಾರದಲ್ಲಿ. ಇವಮ್ಮ ನಾಲಿಗೆ ಏನಂತಾರಲ್ಲ, ಅದು ನಾಯಿ ಬಾಲ ಡೊಂಕೆ ಅನ್ನೋ ರೀತಿಯಾಗಿ ಇವಮ್ಮ ಯಾವ ರೀತಿ ಅಂತಂದ್ರೆ ನಾಯಿ ಬಾಲ ಡೊಂಕು ಅಂತಾರಲ್ಲ ಹಾಗೆ ಇವಮ್ಮ ಬದಲಾಗೋದೇ ಇಲ್ಲ. ಯಾವ 2.0 ಇಲ್ಲ 2.0 ಇಲ್ಲ, ಯಾವ ವರ್ಷನೂ ಚೇಂಜ್ ಆಗಿಲ್ಲ. ಇವರು ಸೇಮ್ ಹೆಂಗಿದಾರೆ ಹಂಗೆ ಇದಾರೆ, ಇವರು ಬದಲಾಗೋ ಜಾಯಮಾನ ಅಲ್ಲ ಇವರು ಅಂತ ಹೇಳಿ ಕಾವ್ಯನು ಕೂಡ ತಿರ್ಗೇಟ್ ಕೊಟ್ಟಿದ್ದಾರೆ, ಬೈತಾ ಇದ್ದಾರೆ. ಸೊ ಇದನ್ನ ಎಪಿಸೋಡ್ ಅಲ್ಲಿ ನೋಡೋಣ ಹೇಗಿರತ್ತೆ ಅಂತ ಹೇಳಿ. ಒಟ್ಟಿನಲ್ಲಿ ಈ ವಾರ ಕಾವ್ಯ ಅಂತೂ ಸೇವ್ ಆಗಿದ್ದಾರೆ. ಈ ವಾರ ಅವರು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದಾರೆ. ಇನ್ನೊಂದು ಕಡೆಗೆ ಸ್ಪಂದನ ಅವ್ರು ಏನಾಗಿದ್ದಾರೆ ಅಂತಂದ್ರೆ ನಾಮಿನೇಟ್ ಆಗಿದ್ದಾರೆ. ಯಾಕಂತಂದ್ರೆ ಈ ಗೇಮ್ ನಲ್ಲಿ ಅಶ್ವಿನಿ ಗೌಡ ಅವರ ಟೀಮ್ ಗೆದ್ದಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಅಶ್ವಿನಿ ಗೌಡ ಸೇವ್ ಆಗಿದ್ದಾರೆ, ಕಾವ್ಯ ಅವರು ಕೂಡ ಸೇವ್ ಆಗಿ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದಾರೆ. ಸ್ಪಂದನ ಅವರು ಸೋಲನ್ನ ಕಂಡಿರೋ ಕಾರಣಕ್ಕಾಗಿ ಅವರು ನಾಮಿನೇಟ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ಅವರು ನಾಮಿನೇಷನ್ ನಲ್ಲಿ ಮುಂದುವರೆದಿದ್ದಾರೆ. ಕಾದ್ ನೋಡೋಣ ಈ ವಾರ ಯಾರು ಹೋಗ್ಬೋದು ಅಂತ ಹೇಳಿ. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸ್ಪಂದನ ಅವರು ಹೊರಗಡೆ ಹೋಗುವ ಸಾಧ್ಯತೆಗಳು ಹೆಚ್ಚಿದೆ. ನೋಡಿ, ಕಳೆದ ವಾರ ಅಂತಂದ್ರೆ ಈಗೇನು ರಕ್ಷಿತಾ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿರೋ ತನ್ನ ಸೀಕ್ರೆಟ್ ರೂಮ್ ಹಾಕಿದಾರಲ್ಲ, ಸೊ ಹೀಗಾಗಿ ನೋ ಎಲಿಮಿನೇಷನ್ ಇತ್ತಲ್ವಾ. ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಆಗೋ ಸಾಧ್ಯತೆ ಇದೆ. ಯಾರ್ಯಾರನ್ನ ಮನೆಯಿಂದ ಹೊರ ಕಳಿಸ್ಬೋದು ಅನ್ನೋದನ್ನು ಕೂಡ ಕಾದ್ ನೋಡೋಣ. ಒಂದೊಂದು ಕಂಪಲ್ಸರಿ ಹೆಸರು ಈಗ ಸದ್ಯಕ್ಕೆ ಓಡಾಡ್ತಿರೋದು ಸ್ಪಂದನ ಅವರು ಈ ವಾರ ಹೋಗ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಯಾರು ಹೋಗ್ಬೋದು ಅಂದ್ರೆ ಸ್ಪಂದನಾಳ ಜೊತೆಗೆ ಯಾರು ಹೋಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಿಮಗೇನಾದ್ರೂ ನಿಮ್ಮ ಅಭಿಪ್ರಾಯ ಇದ್ರೆ ಅದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಂಗಲ್ ಆಗೋದ್ರೆ ಸ್ಪಂದನ ಹೋಗೇ ಹೋಗ್ತಾರೆ. ಇನ್ನು ಡಬಲ್ ಎಲಿಮಿನೇಷನ್ ಅಂತಂದ್ರೆ ಇನ್ನೊಬ್ರು ಕಂಟೆಸ್ಟೆಂಟ್ ಯಾರಾಗ್ತಿರ್ತಾರೆ ಅದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಅನಲೈಸೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.